ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ಗೆ ಹೊಸಬರಾಗಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಸೈಕಾಲಜಿ ಇದಕ್ಕೆ ಪೇಪರ್ 1ಗೆ ಸಂಬಂಧಿಸಿದಂತೆ ಸೈಕಾಲಜಿ ನೋಡೋಣ. 61ನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ನಂಬರ್ 3 ಈಸ್ ದ ರೈಟ್ ಆನ್ಸರ್. ನೈತಿಕ ವಿಕಾಸ ಆಗುತ್ತದೆ. IQ ಅಂದರೆ 62ನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ನಂಬರ್ 3 ಬುದ್ಧಿ ಭಾಗಲಬ್ಧ ಇಂಟೆಲಿಜೆನ್ಸ್ ಕ್ವೋಷೆಂಟ್. ಈ 62ನೇ ಪ್ರಶ್ನೆಗೆ ನೋಡಿ, ಇಲ್ಲಿ ಇಂಗ್ಲೀಷ್ನಲ್ಲಿ ನೀವು ನೋಡಿದ್ರೆ ಆರಾಮಾಗಿ ಸಿಗುತ್ತೆ. IQ ಅಂದರೆ ಇಂಟೆಲಿಜೆಂಟ್ ಕ್ವೋಷೆಂಟ್ ಅಂತ. ಸೊ ನೆಕ್ಸ್ಟ್ ನೋಡೋಣ. ಇವು ಸಂಭಾವಕಿ ಉತ್ತರಗಳು ಫ್ರೆಂಡ್ಸ್. 63ಕ್ಕೆ ಆಪ್ಷನ್ ನಂಬರ್ 3 ಈಸ್ ದ ರೈಟ್ ಆನ್ಸರ್. ತಾರುಣ್ಯ ವ್ಯವಸ್ಥೆ. ಇನ್ನು 64 ಪರಿಕಲ್ಪನೆ ರಚನೆಯು ಇದರ ಅಂಶವಾಗಿದೆ. ಆಪ್ಷನ್ ನಂಬರ್ 2 ಬೌದ್ಧಿಕ ವಿಕಾಸ. 65ನೇ ಪ್ರಶ್ನೆ ವ್ಯಕ್ತಿತ್ವದ ಮನೋವಿಶ್ಲೇಷಣೆ ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸಿದವರು. ಇದು ಆಪ್ಷನ್ ನಂಬರ್ 4 ಸಿಗ್ಮಂಡ್ ಫ್ರಾಯ್ಡ್. 66 ಈ ಹಂತದಲ್ಲಿ ವ್ಯಕ್ತಿಯ ಹಗಲುಗನಸನ್ನು ಕಾಣ್ತಾನೆ. ಯಾವುದು? ಆಪ್ಷನ್ ನಂಬರ್ 4 ತಾರುಣ್ಯಾವಸ್ಥೆಯಲ್ಲಿ. 67 ಮಾನವರ ಲೈಂಗಿಕ ವಿಕಾಸವು ಇಲ್ಲಿ ಉತ್ತುಂಗದಲ್ಲಿರುತ್ತದೆ. ಎಲ್ಲಪ್ಪ ಅಂತಂದರೆ ಇಲ್ಲಿ ಆಪ್ಷನ್ ನಂಬರ್ 3 ಈಸ್ ದ ರೈಟ್ ಆನ್ಸರ್, ತಾರುಣ್ಯಾವಸ್ಥೆಯಲ್ಲಿ. ಇನ್ನು 68 ಉತ್ತಮ ಪಾಠ ಯೋಜನೆಯ ಪ್ರಮುಖ ಗುಣಲಕ್ಷಣ ಯಾವುದಪ್ಪ ಅಂತಂದರೆ ಆಪ್ಷನ್ ನಂಬರ್ 2 ವಿದ್ಯಾರ್ಥಿ ಕೇಂದ್ರಿತವಾಗಿರಬೇಕದು. 69ನೇದು ಒಬ್ಬ ವ್ಯಕ್ತಿ ಕಡಿಮೆ ಮಾತನಾಡುವವನಾಗಿದ್ದರೆ ಅವನನ್ನು ಹೀಗೆ ಕರೆಯುತ್ತೇವೆ. ಏನು? ಅವನನ್ನು ಅಂತರ್ಮುಖಿ ಇಂಟ್ರೋವರ್ಟ್ ಅಂತ ಕರಿತೇವೆ. ಇಲ್ಲಿ 70ನೇ ಪ್ರಶ್ನೆ ಈ ಹಂತದಲ್ಲಿ ಸಮವಯಸ್ಕರ ಗುಂಪು ನಿಜವಾದ ಪ್ರಪಂಚ ಯಾವುದಪ್ಪ ಅಂತಂದರೆ ಆಪ್ಷನ್ ನಂಬರ್ 2 ಈಸ್ ದ ರೈಟ್ ಆನ್ಸರ್. ತಾರುಣ್ಯಾವಸ್ಥೆ ಮೇಲೆ ಭಾಳ ಕ್ವಶನ್ಗಳನ್ನು ಕೇಳಿದ ನೋಡಿ. ಇನ್ನು 71ನೇದು ಉಪಯೋಗಿಸುವ ಮತ್ತು ಉಪಯೋಗಿಸಿದ ನಿಯಮಗಳು ಈ ಕೆಳಗಿನ ಕಲಿಕೆಯ ನಿಯಮಗಳ ವಿಧಗಳಿವೆ. ಇಲ್ಲಿ ಆಪ್ಷನ್ ನಂಬರ್ 3 ಈಸ್ ದ ರೈಟ್ ಆನ್ಸರ್, ಅಭ್ಯಾಸ ನಿಯಮ. ಇನ್ನು 72ನೇ ಪ್ರಶ್ನೆ ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರದ ಅಂಶ ಯಾವುದಪ್ಪ ಅಂತಂದರೆ ಇದು ಆಪ್ಷನ್ ನಂಬರ್ 4 ಈಸ್ ದ ರೈಟ್ ಆನ್ಸರ್. ರಕ್ತದ ಗುಂಪು ಈಸ್ ದ ರೈಟ್. ಬೀರದ ಅಂಶ ಅದಕ್ಕೆ ಬೀರದ. ಓಕೆ. ನೆಕ್ಸ್ಟು 73 ಇದು ಕಲಿಕೆಯ ವಲಯ ಅಲ್ಲ. ಯಾವುದಪ್ಪ ಅಂದರೆ ಕಲಿಕೆಯ ವಲಯ ಯಾವುದಲ್ಲ ಅಂತಂದರೆ ಐ ಥಿಂಕ್ ಪ್ರೇರಣಾ ವಲಯ ಆಗಬಹುದು. ಓಕೆ. ಇನ್ನು 74 ಬ್ರೈಲ್ ಲಿಪಿಯನ್ನು ಈ ವಿದ್ಯಾರ್ಥಿಗಳಿಗೆ ಬಳಸಲಾಗುತ್ತದೆ. ಇಲ್ಲಿ ಆಪ್ಷನ್ ನಂಬರ್ 1 ದೃಷ್ಟಿ ಸವಾಲುಗಳುಳ್ಳ ಮಕ್ಕಳು ಬಳಸ್ಬೋದು. ನೆಕ್ಸ್ಟ್ 75ನೇದು ಈಜುವುದು ಮತ್ತು ಕುದುರೆ ಸವಾರಿ ಇದರ ಉದಾಹರಣೆಗಳಾಗಿವೆ. ಇಲ್ಲಿ ಆಪ್ಷನ್ ನಂಬರ್ 3 ಮೋಟಾರ್ ಕಲಿಕೆ ಅಂದರೆ ಸ್ನಾಯು ಕಲಿಕೆ. ನೆಕ್ಸ್ಟ್ 76 ಮಕ್ಕಳು ವರ್ಣಮಾಲೆಯನ್ನು ಕಲಿತಾಗ ಅವರಲ್ಲಿ ಉಂಟಾಗುವ ಕಲಿಕಾ ವಿಧವು ಯಾವುದಪ್ಪ ಅಂದರೆ ಆಪ್ಷನ್ ನಂಬರ್ 4 ಅನುಕ್ರಮ ಕಲಿಕೆ. 77 ವಿದ್ಯಾರ್ಥಿಯು ಪದಗಳಲ್ಲಿನ ಅಕ್ಷರವನ್ನು ಬೆರೆಸಿಕೊಳ್ಳುವುದರಿಂದ ಓದುವಾಗ ಕಷ್ಟವಾಗುತ್ತದೆ. ಇದನ್ನು ಒಳಗೊಂಡಿರುವುದು ಯಾವುದಪ್ಪ ಅಂದರೆ ಆಪ್ಷನ್ ನಂಬರ್ 2 ಡಿಸ್ಲೆಕ್ಸಿಯಾ. ಇನ್ನು 78ನೇದು ಕಲಿಕೆಯ ಬಗ್ಗೆ ಸರಿಯಲ್ಲದ ಹೇಳಿಕೆ ಯಾವುದಪ್ಪ ಅಂದರೆ ಆಪ್ಷನ್ ನಂಬರ್ 3 ಇದು ಶೈಕ್ಷಣಿಕ ಅನುಭವದಿಂದ ಮಾತ್ರ ಬರ್ತದಲ್ಲ, ಅದು ಸರಿಯಾದ ಹೇಳಿಕೆ ಅಲ್ಲ. 79 ಹುಡುಗರು ಧೈರ್ಯಶಾಲಿಗಳು ಮತ್ತು ಹುಡುಗಿಯರು ನಾಚಿಕೆ ಸಹೋದರು ಎಂದು ಹೇಳುವುದು ಇದನ್ನು ವ್ಯಕ್ತಪಡಿಸುತ್ತದೆ. ಏನಪ್ಪ ಅಂದರೆ ಇದು ಆಪ್ಷನ್ ನಂಬರ್ 1 ಲಿಂಗತ್ವ ಏಕರೂಪಕ. 80ನೇದು ಶಿಕ್ಷಕರು ಈ ಲಕ್ಷಣದ ಸಹಾಯದಿಂದ ಉತ್ತಮ ಸ್ಮೃತಿಯನ್ನು ಹೊಂದಿದ ವಿದ್ಯಾರ್ಥಿಗಳನ್ನು ಗುರುತಿಸುವರು. ಇಲ್ಲಿ ಆಪ್ಷನ್ ನಂಬರ್ 3 ಈಸ್ ದ ರೈಟ್ ಆನ್ಸರ್, ಕ್ಷಿಪ್ರತೆ ಆಗಬಹುದು. 81 ಇಲ್ಲಿ ಹೊಸ ಅನುಭವ ಸ್ಮೃತಿಯು ಹಳೆಯ ಅನುಭವಗಳನ್ನು ಅಡ್ಡಿಪಡಿಸುತ್ತದೆ. ಎಲ್ಲಿ ಆಪ್ಷನ್ ನಂಬರ್ 1 ಹಿಮ್ಮುಖ ಅವರೋಧ. ನೆಕ್ಸ್ಟ್ 82ನೇದು ಬ್ಲೂಮ್ರವರ ಪರಿಷ್ಕೃತ ವರ್ಗೀಕರಣದಲ್ಲಿ ಸಂಶ್ಲೇಷಣೆಯನ್ನು ಈ ರೀತಿ ಹೆಸರಿಸಲಾಗಿದೆ. ಇಲ್ಲಿ ಸಂಶ್ಲೇಷಣೆ ಅಂದರೆ ಆಪ್ಷನ್ ನಂಬರ್ 4 ಮೌಲ್ಯಮಾಪನ ಮಾಡುವಿಕೆ. ಇನ್ನು 83 ದೇಶಿಕ ಅಥವಾ ಅಂತರ್ಗ್ರಹಿಕೆ ಮತ್ತು ಕಲ್ಪನೆಯು ಇದಕ್ಕೆ ಸಂಬಂಧಿಸಿದೆ. ಇಲ್ಲಿ ಆಪ್ಷನ್ ನಂಬರ್ 1 ಯಾಂತ್ರಿಕ ಅಭಿಕ್ಷಮತೆ ಅಥವಾ ಪಾಂಡಿತ್ಯ ಅಭಿಕ್ಷಮತೆ, ಎರಡರ ಒಂದಾಗಬಹುದು. ಇನ್ನು 84 ವಿದ್ಯಾರ್ಥಿಗಳ ಕಲಿಕಾ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲು ಬಳಸುವ ಮೌಲ್ಯಮಾಪನ ಯಾವುದಪ್ಪ ಅಂದರೆ ಆಪ್ಷನ್ ನಂಬರ್ 3 ನೈದಾನಿಕ ಮೌಲ್ಯಮಾಪನ. 85 ಇದಕ್ಕೆ ಉತ್ತರ ಆಪ್ಷನ್ ನಂಬರ್ 3 ರೂಪಣಾತ್ಮಕ ಮೌಲ್ಯಮಾಪನ. 86ನೇ ಪ್ರಶ್ನೆಗೆ ಉತ್ತರ ಅವರ ಸ್ನೇಹಿತರಿಗೆ ಹೋಲಿಸಿದರೆ ಹೆಚ್ಚು ವಿಷಯ ತಿಳಿದಿರುತ್ತಾರೆ. ಇದು ಆನ್ಸರ್ 4 ಗುಣಲಕ್ಷವಲ್ಲದ್ದು ಅಂತ ಕೇಳಿದ್ದಾನೆ. ಇಲ್ಲ ಆಪ್ಷನ್ ನಂಬರ್ 4 ಈಸ್ ದ ರೈಟ್ ಆನ್ಸರ್. 3ನೇದಾಗಲ್ಲ, 4ನೇದು ರೈಟ್ ಆನ್ಸರ್.
ಇನ್ನು 87 ಏಕ ಮತ್ತು ಬಹು ಲಕ್ಷಣಗಳಲ್ಲಿನ ವ್ಯತ್ಯಾಸ ಅಥವಾ ವಿಷಯಾಂತರವೇ ವ್ಯಕ್ತಿ ಭಿನ್ನತೆಗಳು. 88 ಚಾನಲ್ಗೆ ಹೊಸಬರಾಗಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತೊಗಲುಗೊಂಬೆ ಮತ್ತು ಪಾತ್ರಾಭಿನಯ ಈ ಬೋಧನೋಪಕರಣಕ್ಕೆ ಉದಾಹರಣೆ ಚಟುವಟಿಕೆ ಆಧಾರಿತ ಉಪಕರಣ ಇಸ್ ದ ರೈಟ್ ಆನ್ಸರ್. ಇನ್ನು 89 10 ವರ್ಷ ವಯಸ್ಸಿನ ವ್ಯಕ್ತಿಯ ಮಾನಸಿಕ ವಯಸ್ಸು 8 ವರ್ಷಗಳಾದರೆ ಆತನ ಬುದ್ಧಿಬಲ ಎಷ್ಟಾಗಿರ್ತೈತೆ ಅಂದರೆ ಆಪ್ಷನ್ ನಂಬರ್ 80, ಆಪ್ಷನ್ ನಂಬರ್ 2 80. 90 ಒಂದು ಸನ್ನಿವೇಶ ಅಥವಾ ಕಾರ್ಯವನ್ನು ನಿರ್ವಹಿಸುವ ವ್ಯಕ್ತಿಯ ಸಾಮರ್ಥ್ಯವೇ ಅವನಿಗೆ ಅಂತಾರೆ ಆಪ್ಷನ್ ನಂಬರ್ 3 ಬುದ್ಧಿಶಕ್ತಿ. ಇದಿಷ್ಟು ಮಾಹಿತಿ ಫ್ರೆಂಡ್ಸ್. ಚಾನಲ್ಗೆ ಹೊಸಬರಾಗಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆಲ್ ದ ಬೆಸ್ಟ್. ನೆಕ್ಸ್ಟ್ ಪೇಪರ್ನ ಎಕ್ಸ್ಪ್ಲೇನ್ ಮಾಡಿ ನಿಮಗೆ ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ಹ್ಯಾವ್ ಅ ಗ್ರೇಟ್ ಡೇ ಫ್ರೆಂಡ್ಸ್.